ರೋಣ ತಾಲೂಕು ಪಂಚಾಯಿತಿಯಲ್ಲಿ ಆಡಳಿತಾತ್ಮಕ ಬಿಕ್ಕಟ್ಟು ತಲೆದೋರಿದೆಯೇ? ಅಧಿಕಾರಿಗಳ ಅನಿವಾರ್ಯತೆ ಹಳ್ಳಿ ಜನರ ಪಾಲಿಗೆ ಶಾಪವಾಗುತ್ತಿದೆಯೇ? ನಿಯಮಗಳನ್ನ ಗಾಳಿಗೆ ತೂರಿ ನಡೆಯುತ್ತಿದೆಯೇ ಅಕ್ರಮ ನಿಯೋಜನೆ? ಈ ಬಗ್ಗೆ ನಮ್ಮ ಇಂದಿನ ವಿಶೇಷ ವರದಿ. ರೋಣ ತಾಲೂಕ್ ಪಂಚಾಯತ್ ಆಡಳಿತ ಅಯೋಮಯ. 24 ಹುದ್ದೆಗಳಲ್ಲಿ 19 ಖಾಲಿ. ಸಿಬ್ಬಂದಿಯ ಕೊರತೆಯ ಸುಳಿಗೆ ಸಿಲುಕಿದ ತಾಲೂಕು ಕಚೇರಿ. ಎಸ್, ರೋಣ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಉಂಟಾಗಿರುವ ತೀವ್ರ ಸಿಬ್ಬಂದಿ ಕೊರತೆಯು ಈಗ ಗ್ರಾಮೀಣ ಮಟ್ಟದ ಆಡಳಿತದ ಮೇಲೆ ಗಂಭೀರ ಪರಿಣಾಮ ಬೀರಲು ಶುರು ಮಾಡಿದೆ. ತಾಲೂಕು ಕಚೇರಿಯ ಕೆಲಸಗಳಿಗಾಗಿ ಗ್ರಾಮ ಪಂಚಾಯಿತಿಗಳ ಕಾರ್ಯದರ್ಶಿಗಳನ್ನು ನಿಯಮ ಬಾಹಿರವಾಗಿ ನಿಯೋಜನೆ ಮಾಡಿಕೊಳ್ಳುತ್ತಿರೋದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟು ಮಂಜೂರಾದ ಹುದ್ದೆಗಳು 24. ಸದ್ಯ ಕೆಲಸ ಮಾಡುತ್ತಿರುವವರು ಕೇವಲ 5. ಖಾಲಿ ಇರುವ ಹುದ್ದೆಗಳು ಬರೋಬ್ಬರಿ 19. ರಾಷ್ಟ್ರಕ್ರಾಂತಿ ನ್ಯೂಸ್ ತಂಡವು ಸಲ್ಲಿಸಿದ ಮನವಿಗೆ ಅಧಿಕೃತವಾಗಿ ಉತ್ತರಿಸಿರುವ ರೋಣ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕಚೇರಿಯಲ್ಲಿ ಮಂಜೂರಾದ 24 ಹುದ್ದೆಗಳ ಪೈಕಿ ಬರೋಬ್ಬರಿ 19 ಹುದ್ದೆಗಳು ಖಾಲಿ ಇರೋದನ್ನು ಒಪ್ಪಿಕೊಂಡಿದ್ದಾರೆ. ಈ ಮೂಲಕ ಕೇವಲ 5 ಜನ ಸಿಬ್ಬಂದಿಗಳೊಂದಿಗೆ ಇಡೀ ತಾಲೂಕಿನ ಆಡಳಿತ ನಡೆಸಲು ಹರಸಾಹಸ ಪಡುತ್ತಿರೋದು ಜಗಜ್ಜಾಹೀರಾಗಿದೆ. ಹಳ್ಳಿಗಳ ಹಿತ ಬಲಿ ಕೊಟ್ಟು ನಿಯೋಜನೆಯ ಜಪ. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳೇ ತಾಲೂಕಾ ಪಂಚಾಯತ್ಗೆ ಆಧಾರ. ತಾಲೂಕು ಪಂಚಾಯಿತಿಯ ದೈನಂದಿನ ಕೆಲಸ ಮತ್ತು ಲೆಕ್ಕಪತ್ರದ ಹೊರೆ ನೀಗಿಸಲು ಹುಲ್ಲೂರು ಹಾಗೂ ಅಸೂಟಿ ಗ್ರಾಮ ಪಂಚಾಯಿತಿಗಳ ಕಾರ್ಯದರ್ಶಿಗಳನ್ನು ಕಳೆದ 2023ರಿಂದಲೇ ನಿಯೋಜನೆ ಮೇಲೆ ಬಳಸಿಕೊಳ್ಳಲಾಗ್ತಾ ಇದೆ. ಆದರೆ ಈ ವ್ಯವಸ್ಥೆಯು ದೀರ್ಘಕಾಲದವರೆಗೆ ಮುಂದುವರಿಯುತ್ತಿರೋದ್ರಿಂದ ಹಳ್ಳಿಗಳ ಸಾರ್ವಜನಿಕರು ಸಣ್ಣ ಪುಟ್ಟ ದಾಖಲೆಗಳಿಗೂ ತಾಲೂಕು ಕಚೇರಿಗೆ ಅಲೆಯುವಂತಾಗಿದೆ. ನಿಯಮದ ಪ್ರಕಾರ ಪಂಚಾಯಿತಿ ಸಿಬ್ಬಂದಿಯನ್ನ ಮೇಲ್ದರ್ಜೆಯ ಕಚೇರಿಗಳಿಗೆ ನಿಯೋಜಿಸಲು ಜಿಲ್ಲಾ ಪಂಚಾಯತ್ ಸಿಇಒ ಅವರ ಪೂರ್ವಾನುಮತಿ ಮತ್ತು ಲಿಖಿತ ಆದೇಶ ಅತ್ಯಗತ್ಯ. ಆದರೆ ರೋಣದಲ್ಲಿ ನಡೆಯುತ್ತಿರುವ ಈ ನಿಯೋಜನೆಗಳಿಗೆ ಅಂತಹ ಅಧಿಕೃತ ಆದೇಶಗಳಿವೆಯೇ ಎಂಬ ಪ್ರಶ್ನೆಯನ್ನ ಸಾಮಾಜಿಕ ಕಾರ್ಯಕರ್ತರು ಬಲವಾಗಿ ಎತ್ತಿದ್ದಾರೆ. ಅಕ್ರಮ ನಿಯೋಜನೆಗೆ ಸಿಕ್ಕಿತು ಅಧಿಕೃತ ಸಾಕ್ಷಿ. ಇಒ ಚಂದ್ರಶೇಖರ್ ಕಂದಕೂರು ನೀಡಿದ ಪತ್ರದಲ್ಲೇ ಬಯಲಾಯಿತು ಸತ್ಯ. ಸಿಬ್ಬಂದಿಯ ಕೊರತೆಯ ಹೆಸರಿನಲ್ಲಿ ಹಳ್ಳಿಗಳ ಅಭಿವೃದ್ಧಿಯನ್ನ ಬಲಿ ಕೊಡುವುದು ಸರಿಯಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒ ಪ್ರಭಾರದಲ್ಲಿರುವ ಜಿಲ್ಲಾ ಮೇಲಾಧಿಕಾರಿಗಳು ರೋಣ ತಾಲೂಕು ಪಂಚಾಯಿತಿಗೆ ಅಗತ್ಯ ಸಿಬ್ಬಂದಿಯನ್ನ ನೇಮಿಸಿ ಪಂಚಾಯಿತಿ ಕಾರ್ಯದರ್ಶಿಗಳನ್ನು ಅವರ ಮೂಲ ಸ್ಥಾನಕ್ಕೆ ಕಳುಹಿಸಿಕೊಡಬೇಕು. ಇಲ್ಲವಾದಲ್ಲಿ ಈ ಕುರಿತು ಲೋಕಾಯುಕ್ತಕ್ಕೆ ದಾಖಲೆ ಸಮೇತ ದೂರು ಸಲ್ಲಿಸಲಾಗುವುದು ಅಂತ ರಾಷ್ಟ್ರಕ್ರಾಂತಿ ನ್ಯೂಸ್ ಎಚ್ಚರಿಸುತ್ತೆ. ನಮ್ಮ ಈ ವರದಿಯ ನಂತರ ಜಿಲ್ಲಾಧಿಕಾರಿಗಳು ಈ ಆಡಳಿತಾತ್ಮಕ ಗೊಂದಲಕ್ಕೆ ಹೇಗೆ ಮುಕ್ತಿ ನೀಡುತ್ತಾರೆ ಎನ್ನುವುದನ್ನು ಕಾಯ್ದು ನೋಡೋಣ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ.